ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ 3 ಹಂದಿಗಳು. ಒಂದು ಕಾಲದಲ್ಲಿ 3 ಚಿಕ್ಕ ಹಂದಿಗಳು ಒಂದೇ ಕಾಡಿನಲ್ಲಿ ಸಂತೋಷವಾಗಿ ಬದುಕುತ್ತಿದ್ದರು. ಒಂದು ದಿನ ಅವರ ಅಮ್ಮ ಹೇಳಿದರು, ನೀವು ದೊಡ್ಡವರಾಗಿದ್ದೀರಿ, ನೀವು ನಿಮ್ಮ ಮನೆಗಳನ್ನು ಕಟ್ಟಿಕೊಳ್ಳಿ. ಮೊದಲ ಹಂದಿ ತುಂಬಾ ಸೋಮಾರಿಯಾಗಿತ್ತು. ಅದು ಒಣ ಹುಲ್ಲಿನಿಂದ ಮನೆ ಕಟ್ಟಿಕೊಂಡಿತು. ಇಷ್ಟೇ ಸಾಕು ಎಂದು ಖುಷಿಪಟ್ಟಿತು. ಎರಡನೇ ಹಂದಿ ಸ್ವಲ್ಪ ಜಾಗರೂಕ. ಅದು ಮರದ ಕಡ್ಡಿಗಳಿಂದ ಮನೆ ಕಟ್ಟಿತು. ಇದು ಬಲವಾಗಿರುತ್ತದೆ ಎಂದು ನಂಬಿತ್ತು. ಮೂರನೆಯ ಹಂದಿ ತುಂಬಾ ಪರಿಶ್ರಮಿ. ಅದು ಸಮಯ ತೆಗೆದುಕೊಂಡು ಇಟ್ಟಿಗೆಯಿಂದ ಮನೆ ಕಟ್ಟಿತು. ಮನೆ ತುಂಬಾ ಬಲವಾಗಿತ್ತು. ಒಂದು ದಿನ ಒಂದು ದೊಡ್ಡ ಕೆಟ್ಟ ತೋಳ ಬಂದಿತು. ಆ ತೋಳ ಮೊದಲ ಹಂದಿಯ ಮನೆಗೆ ಬಂದು ಜೋರಾಗಿ ಉಫ್ ಉಫ್ ಎಂದು ಊದಿದನು. ಒಣಹುಲ್ಲಿನ ಮನೆ ಕುಸಿದು ಬಿತ್ತು. ಮೊದಲ ಹಂದಿ ಓಡಿ ಎರಡನೆಯ ಹಂದಿಯ ಮನೆಗೆ ಹೋಯಿತು. ತೋಳ ಎರಡನೆಯ ಮನೆಯನ್ನು ಊದಿದನು. ಮರದ ಮನೆ ಕೂಡ ಕುಸಿದು ಬಿಟ್ಟಿತು. ಎರಡೂ ಹಂದಿಗಳು ಓಡಿ ಮೂರನೆಯ ಹಂದಿಯ ಮನೆಗೆ ಬಂದವು. ತೋಳ ಇಟ್ಟಿಗೆಯ ಮನೆಯನ್ನು ಊದಿದನು. ಆದರೆ ಏನೂ ಆಗಲಿಲ್ಲ. ಮನೆ ಗಟ್ಟಿಯಾಗಿತ್ತು. ತೋಳ ತುಂಬ ಸುಸ್ತಾಗಿ ಕುಸಿದು ಬಿಟ್ಟಿತು. 3 ಹಂದಿಗಳು ಸುರಕ್ಷಿತವಾಗಿದ್ದು ಸಂತೋಷಪಟ್ಟವು. ಈ ಕಥೆಯ ನೀತಿ, ಪರಿಶ್ರಮ ಮತ್ತು ತಾಳ್ಮೆ ನಮ್ಮನ್ನು ರಕ್ಷಿಸುತ್ತದೆ. ನೋಡಿದ್ರಾ ಮಕ್ಕಳೇ, 3 ಹಂದಿಗಳ ಕತೆ? ಇನ್ನೂ ಇಂತಹ ಹಲವಾರು ಕತೆಗಳನ್ನು ನೋಡಬೇಕು, ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.